ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಹೇಮಾ ಸಿರಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇದು ಶುಕ್ರವಾರದ ವ್ಲಾಗ್. ಇದು ಅರ್ಲಿ ಮಾರ್ನಿಂಗ್ 5 o'clock ಆಗಿದೆ. ಮಾರ್ನಿಂಗ್ ಇವತ್ತು ಶ್ರಾವಣ ಶುರುವಾಗಿದೆಯಲ್ಲ, ಎಲ್ಲ ಶುಕ್ರವಾರದ ಲಕ್ಷ್ಮೀ ಪೂಜೆನ ಮಾಡೋದಕ್ಕೆ 5 ಗಂಟೆಯಿಂದ ನನ್ನ ರೂಟೀನ್ ಸ್ಟಾರ್ಟ್ ಆಗಿದೆ. ಮತ್ತು ಮಾರ್ನಿಂಗ್ ಡ್ರಿಂಕ್ಗೆ ನಾನು ಅಗಸೆ ಬೀಜ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪೂಜೆ ಎಲ್ಲ ಆಯಿತು. ಮೊದಲನೇ ಶ್ರಾವಣ ಶುಕ್ರವಾರದ ಪೂಜೆ. ಐದೂವರೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿದು ತಿಂಡಿಗೆ ಇವತ್ತು ಪಡ್ಡು ಮಾಡಿದ್ದೀನಿ. ಪಡ್ಡು ಮೇಲೆ ನಾನು ಸ್ವಲ್ಪ ಎಳ್ಳು ಹಾಕ್ತೀನಿ. ಮಕ್ಕಳಿದ್ರೆ ನೋಡಿ ಹಾಕ್ಕೊಡ್ಬೋದು, ತುಂಬಾ ಹೆಲ್ತ್ಗೆ ಒಳ್ಳೆಯದು. ಪಡ್ಡು, ಚಟ್ನಿ, ತುಪ್ಪ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ತಿಂಡಿ ಎಲ್ಲ ಮುಗಿಸಿ ನಂತರ ನಮ್ಮ ಮಾಮೂಲಿ ರೊಟ್ಟಿನ ಹಪ್ಪಳ ಹಾಕೋದು. ಇವತ್ತು ಸ್ವಲ್ಪ ಬಿಸಿಲು ಹತ್ತಿದ್ರಿಂದ ಬೇಗನೆ ಹಪ್ಪಳ ಎಲ್ಲ ಒಣಾಗ್ತಿರೋದು. ನಮ್ಮ ಕಾಂಪೌಂಡ್ ಇದೆ, ಕಾಂಪೌಂಡ್ ಒಳಗಡೆ ಹಾಕ್ತಿರೋದು. ಹಪ್ಪಳ ಎಲ್ಲ ಒಣಾಕಿದ್ಮೇಲೆ ಗಿಡಗಳನ್ನೆಲ್ಲ ಸ್ವಲ್ಪ ಕ್ಲೀನ್, ಹೊಸ ಗಿಡ ತಂದಿದ್ದೆ ಮೈಸೂರಿಗೆ ಹೋಗಿದ್ದಾಗ ಒಂದಷ್ಟು ಗಿಡಗಳು ತಂದಿದ್ದೆ ನರ್ಸರಿಯಲ್ಲಿ. ಲಾಲ್ಬಾಗ್ ನರ್ಸರಿ ಇದೆಯಲ್ಲ, ಅಲ್ಲಿ ಎಲ್ಲ ಇವತ್ತು ಫ್ರೆಶ್ ಹಾಕಿದ್ದೀನಿ. ನಾನು 4 ಥರ ತಂದಿದ್ದೆ, 4ರಿಂದ 5 ಪಾಟ್ ತಂದಿದ್ದೆ. ತುಂಬಾ ಕಮ್ಮಿಗೆ ಸಿಗುತ್ತೆ ಅಲ್ಲಿ ಮೈಸೂರಲ್ಲಿ. ನೀವು ಮೈಸೂರು ನಿಯರ್ ಇರೋರು ಹೋಗಿ ತೊಗೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಂತರ ಮಧ್ಯಾಹ್ನ ಹಬ್ಬಗಳು ಶುರು ಆಯ್ತಲ್ಲ, ಫ್ರಿಜ್ ಕ್ಲೀನ್ ಮಾಡ್ತಿದ್ದೆ, ಡೀಪ್ ಕ್ಲೀನ್ ಮಾಡ್ತಿದ್ದೆ. ಇದು ದೊಡ್ಡ ಫ್ರಿಜ್ಜು, 2 ಫ್ರಿಜ್ ಇದೆ ನನ್ನ ಹತ್ರ. ಉಪ್ಪಿನಕಾಯಿಗೆ ಒಂದು ಇಟ್ಕೊಂಡಿದ್ದೀನಿ, ಇದು ಹೊಸ ಫ್ರಿಜ್ ಈಗ ತೊಗೊಂಡಿರೋದು. ಎಲ್ಲ ಹಬ್ಬಕ್ಕೆ ಕ್ಲೀನ್ ಮಾಡ್ತಾಯಿದ್ದೆ. ಇವತ್ತು ಅದೊಂದು ಕೆಲಸ ಮುಗೀತು ಇವತ್ತಿಗೆ. ಮತ್ತು ನಾನೊಂದು ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗಾಗಿ ತುಂಬ ಏನು ಗಲೀಜಿರಲ್ಲ. ಅವಾಗವಾಗಲೇ ಕ್ಲೀನ್ ಮಾಡ್ಕೊತಿರ್ತೀನಿ ಆದಷ್ಟು. ಇದು ನನ್ನ LG ಫ್ರಿಜ್. ಇದು 2 years ಆಯಿತು ತಗೊಂಡು. ಮತ್ತು ಈವ್ನಿಂಗ್ಗೆ ಎಲ್ಲ ಕ್ಲೀನೆಲ್ಲ ಆದಮೇಲೆ ಈವ್ನಿಂಗ್ಗೆ ಬೆಳಗ್ಗೆ ಎಲ್ಲ ಸ್ವಲ್ಪ ಸ್ಪೈಸಿ ಫುಡ್ ತಿಂದಿದ್ದರಿಂದ ತಂಬುಳಿ ಮಾಡ್ಕೊತಿದ್ದೀನಿ. ಸೌತೆಕಾಯಿ ತಂಬುಳಿ ತುಂಬಾ ಹೊಟ್ಟೆಗೆ ಹಿತಾಗಿರುತ್ತೆ. ಖಾರ ಹಾಕಬಾರ್ದು ಜಾಸ್ತಿ. ನಾನು ಸಿಂಪಲ್ಲಾಗಿ ಸೌತೆಕಾಯಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಂದು 2 ಮೆಣಸಿನ್ಕಾಯಿ, ಒಂಚೂರು ಶುಂಠಿ, ಬೆಳ್ಳುಳ್ಳಿನೂ ಹಾಕ್ಕೋಬೋದು ಬೇಕಾದರೆ. ಎಲ್ಲ ರುಬ್ಬಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಮಜ್ಜಿಗೆ ಅಥವಾ ಮೊಸರು, ಗಟ್ಟಿ ಮೊಸರು ಇದ್ದರೂ ಓಕೆ, ಸ್ವಲ್ಪ ತೆಳ್ಳು ಮೊಸರು ಇದ್ದರೂ ಮಜ್ಜಿಗೆ ಮಾಡಿಕೊಂಡ್ರೂ ಓಕೆ. ಬಟ್ ಸೂಪರಾಗಿರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಅವಾಗವಾಗ ಒಂದು ವಾರಕ್ಕೆ 3 ಸರಿನಾದ್ರು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಯಿತು. ಅದಕ್ಕೆ ನೆಂಚಿಗೆಗೆ ಅಕ್ಕಿ ಹಪ್ಪಳ ಮತ್ತು ಹುರುಳಿಕಾಳು ಹಪ್ಪಳ. ಊಟ ಎಲ್ಲ ಆದಮೇಲೆ ಇನ್ನು ಹಬ್ಬಕ್ಕೆ ಬಾಗಿನ ಕೊಡೋದಕ್ಕೆ ಬಳೆಗಳನ್ನೆಲ್ಲ ಜೋಡಿಸ್ಕೊಂಡು, ಅಂದರೆ ಇವಾಗಲೇ ಪ್ಯಾಕ್ ಮಾಡಿ ಆ ಥರ ಸಪ್ಪನುಳುಂಡೆ ಅಂತ ಸಿಗುತ್ತೆ, ಅದನ್ನು ಕಟ್ಟಿ ಇಡ್ತಿದ್ದೀನಿ. ಒಂದೊಂದೇ ಕೆಲಸ ಮಾಡ್ಕೋಬೇಕಲ್ಲ, ಹಾಗಾಗಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.
ಮಾಮೂಲಿ ಕೊಡ್ತಾರೆ ಅವ್ರು ನಿನಗೆ.